ಸ್ನೇಹಿತರೆ, ಭಗವಂತನ ಲೀಲಾ ವಿನೋದವನ್ನು ಕೇಳಿ ಆನಂದಿಸೋದಕ್ಕೆ ನಮಗೆ ದೊರೆತಿರತಕ್ಕಂತಹ ಸೌಭಾಗ್ಯ ಅಂದರೆ ಭಾಗವತ ಕಥಾ ಶ್ರವಣ. ಇದು ಕರ್ಣಾಮೃತವಾಗಿದ್ದು ಆತ್ಮೋದ್ಧಾರಕ್ಕೆ ದಾರಿ ಆಗಿದೆ. ಈ ದಿನ ನಾವು ಕಾಳಿಂಗ ಸರ್ಪದ ವೃತ್ತಾಂತವನ್ನು ಕೇಳೋಣ. ರಮಣಕ ದ್ವೀಪ ಸರ್ಪಗಳ ನಿವಾಸ ಸ್ಥಾನ. ಗರುಡನಿಗೆ ಸರ್ಪಗಳೇ ಆಹಾರ. ಗರುಡ ಸರ್ಪಗಳ ಈ ವಾಸಸ್ಥಾನದಿಂದ ಮನ ಬಂದ ಹಾಗೆ ಸಿಕ್ಕಿದ ಸರ್ಪಗಳನ್ನೆಲ್ಲ ತಿಂತಾ ಇದ್ದ. ಸರ್ಪಗಳಿಗೆ ಇದರಿಂದ ಏನಾಯಿತು? ನೆಮ್ಮದಿ ಇಲ್ಲದ ಹಾಗೆ ಆಯಿತು. ಅವುಗಳು ಗರುಡನ ಒಂದು ಉಪಟಳದಿಂದ ಪಾರಾಗಬೇಕು ಅಂತ ಹೇಳಿ ಒಂದು ಒಪ್ಪಂದವನ್ನು ಮಾಡ್ಕೋಬೇಕು ಅನ್ನೋ ಒಂದು ತೀರ್ಮಾನಕ್ಕೆ ಬಂದರು. ಗರುಡ ಸರ್ಪಗಳ ನಾಯಕರುಗಳ ನಡುವೆ ಒಂದು ಒಪ್ಪಂದ ಏರ್ಪಟ್ಟಿತು. ಅದರಂತೆ ಏನು? ತಿಂಗಳಿಗೊಮ್ಮೆ ಅಮಾವಾಸ್ಯೆಯ ದಿನದಿಂದ ಅಮಾವಾಸ್ಯೆಯ ದಿನದಂದು ಸರ್ಪಗಳು ತಮ್ಮ ಪರಿವಾರದಿಂದ ತಮ್ಮ ಭಾಗವನ್ನು ನಿರ್ದಿಷ್ಟ ಸ್ಥಳದಲ್ಲಿ ಗರುಡನ ಆಹಾರಕ್ಕಾಗಿ ಒಪ್ಪಿಸಬೇಕು ಅನ್ನುವ ಒಂದು ತೀರ್ಮಾನ ಆಯಿತು. ಇದರಿಂದ ಗರುಡ ತನ್ನ ಮನಸೋ ಇಚ್ಛೆ ಯಥೇಚ್ಛವಾಗಿ ಸಿಕ್ಕ ಹಾವುಗಳನ್ನೆಲ್ಲ ತಿನ್ನುವಂತೆ ಇರಲಿಲ್ಲ. ಈ ಒಪ್ಪಂದದ ಹಾಗೆ ಹಾವುಗಳು ತಮ್ಮ ತಮ್ಮ ಭಾಗವನ್ನು ಒಪ್ಪಿಸ್ತಾ ಇದ್ದವು. ಆದರೆ ಕಾಲಿಯ ಅನ್ನತಕ್ಕಂತಹ ಒಂದು ಸರ್ಪ, ಅದು ಬಹಳ ವಿಷಪೂರಿತವಾಗಿರತಕ್ಕಂಥದ್ದು ಮತ್ತು ಅಷ್ಟೇ ಬಲಶಾಲಿಯೂ ಕೂಡ ಆಗಿತ್ತು. ತನ್ನ ಒಂದು ಬಲದ ಕಾರಣದಿಂದಾಗಿ ಈ ಕಾಲಿಯ ಏನು ಮಾಡ್ತಾರೆ, ಗರ್ವಿಷ್ಠ ಆಗಿಬಿಟ್ಟ. ಅವನು ತನ್ನ ಪರಿವಾರದಿಂದ ಗರುಡನಿಗೆ ಸರ್ಪಗಳನ್ನು ನೀಡ್ತಾ ಇರಲಿಲ್ಲ. ಗರುಡನಿಗೆ ಒಪ್ಪಿಸಿದ್ದಂತಹ ಹಾವುಗಳನ್ನು ತಾನೇ ತಿಂತಾ ಇದ್ದ. ಗರುಡನನ್ನು ಬಹಳ ತಿರಸ್ಕಾರದಿಂದ ಕಾಣ್ತಾ ಇದ್ದ. ಇದರಿಂದ ಕ್ರೋಧಗೊಂಡಂತಹ ಸುಪರ್ಣ ಅಂದರೆ ಗರುಡ ಕಾಲಿಯನನ್ನು ಈ ಕೂಡಲೇ ನಾನು ಸಂಹಾರ ಮಾಡಿಬಿಡ್ತೀನಿ ಅಂತ ಒಂದು ನಿಶ್ಚಯವನ್ನು ಮಾಡಿಕೊಂಡು ನಾಗನ ಮೇಲೆ ಎರಗಿದ. ತನ್ನ ವಿಷಬಲದಿಂದ ಅತ್ಯಂತ ಗರ್ವಿಷ್ಠನಾಗಿದ್ದಂತಹ ಕಾಲಿ ಗರುಡನು ತನ್ನ ಮೇಲೆ ಎರಗುತ್ತಾನೆ ಅನ್ನತಕ್ಕಂಥದ್ದನ್ನು ತಿಳಿದು ಅವನಿಗೆ 101 ಹೆಡೆಗಳು ಅದನ್ನು ಎತ್ತಿ ಗರುಡನನ್ನು ಎದುರಿಸಿದ. ಅವನು ವಿಷದ ಹಲ್ಲುಗಳೇ ನಾಗನ ಶಸ್ತ್ರ ಆಗಿತ್ತು. ಅದರಿಂದ ಗರುಡನನ್ನು ಕಚ್ಚೋದಕ್ಕೆ ಪ್ರಾರಂಭ ಮಾಡಿದ. ತನ್ನ ತೀಕ್ಷ್ಣವಾದಂತಹ ಕಣ್ಣುಗಳಿಂದ ಗರುಡನನ್ನು ನೋಡ್ತಾ ತನ್ನ ನಾಲಿಗೆಯನ್ನು ಚಾಚುತ್ತಾ ದೀರ್ಘವಾಗಿ ಬುಸ್ಕುಟ್ಟೋದಕ್ಕೆ ಪ್ರಾರಂಭಿಸಿದ. ಈ ತಾರ್ಕ್ಷ ಪುತ್ರ ಅಂದರೆ ಯಾರು ಅಂದರೆ ಕಶ್ಯಪರ ಪುತ್ರ ಗರುಡನು ಭಗವಂತನಿಗೆ ಅತ್ಯಂತ ಪ್ರಿಯನಾದಂಥವನು ಮತ್ತು ವಿಷ್ಣುವಿಗೆ ವಾಹನವೂ ಕೂಡ ಆಗಿದ್ದ. ಇಂತಹ ಸುಪರ್ಣನು ಮಹಾಬಲಶಾಲಿಯಾಗಿದ್ದವನು. ನಾಗನು ತನ್ನನ್ನು ಎದುರಿಸಿ ಕಚ್ಚುತ್ತಾ ಇರೋದರಿಂದ ಅತ್ಯಂತ ಕುಪಿತನಾದಂತಹ ಸುಪರ್ಣ ತನ್ನ ಎಡಭಾಗದ ರೆಕ್ಕೆಯಿಂದ ನಾಗನನ್ನು ಅಪ್ಪಳಿಸಿದ. ಗರುಡನ ಪ್ರಹಾರದಿಂದ ಕಾಲಿ ತೀವ್ರವಾಗಿ ಗಾಯಗೊಂಡ. ಗರುಡನನ್ನು ಎದುರಿಸಲಾರದೆ ಯಮುನೆಯ ಮಡುವಿಗೆ ಹೋಗಿ ಸೇರ್ಕೊಂಡ್ಬಿಟ್ಟ. ಈ ಮುನಿ ಶಾಪದ ಕಾರಣ ಯಮುನೆಯ ಆ ಸ್ಥಳವನ್ನು ಗರುಡ ಪ್ರವೇಶಿಸೋದಕ್ಕೆ ಸಾಧ್ಯ ಇರಲಿಲ್ಲ. ಈ ವಿಚಾರವನ್ನು ಅರಿತಿದ್ದಂತಹ ನಾಗ ಏನು ಮಾಡ್ದ, ಅಲ್ಲಿಗೆ ಹೋಗಿ ನೆಲೆಸಿಬಿಟ್ಟ. ಈ ಶಾಪಕ್ಕೆ ಏನು ಕಾರಣ ಅಂದರೆ, ಒಮ್ಮೆ ಗರುಡ ಹಸಿವಿನಿಂದ ಬಳಲಿ ಯಮುನೆಯಲ್ಲಿದ್ದಂತಹ ಮಡುವಿನ ಸಮೀಪ ಬಂದು ಅಲ್ಲಿರತಕ್ಕಂತಹ ಮೀನುಗಳನ್ನೆಲ್ಲ ತಿನ್ನೋದಕ್ಕೆ ಪ್ರಾರಂಭಿಸಿದ. ಸೌರಭ ಮಹರ್ಷಿಗಳು ಮೀನುಗಳನ್ನು ತಿನ್ನಬೇಡ ಅಂತ ಹೇಳಿದ್ರೂ ಕೂಡ ಅವರ ಮಾತನ್ನು ಅಲಕ್ಷಿಸಿ ತನಗೆ ಬೇಕಾಗಿದ್ದ ಮೀನನ್ನು ನೀರಿನಿಂದ ಸೆಳ್ಕೊಂಡು ತಿಂದೇ ಬಿಟ್ಟ. ಮೀನುಗಳು ತಮ್ಮ ರಾಜನಾಗಿದ್ದಂತಹ ಮಹಾಮತ್ಸ್ಯವು ಗರುಡನಿಂದ ನಾಶವಾದಂತಹ ಕಾರಣದಿಂದಾಗಿ ಅವುಗಳೆಲ್ಲವೂ ದುಃಖಗೊಂಡವು.
ಸೌರಭ ಮಹರ್ಷಿಗಳು ಅವುಗಳ ದುಃಖವನ್ನು ಕಂಡು ಅವುಗಳಿಗೆ ಕ್ಷೇಮವನ್ನು ಬಯಸಿ ಗರುಡನಿಗೆ ಈ ರೀತಿ ಶಾಪ ಕೊಟ್ಟರು. ಮುಂದೆ ನೀನು ಈ ಮೊಡುವನ್ನು ಪ್ರವೇಶಿಸಿ ಮೀನುಗಳನ್ನೇನಾದರೂ ನೀನು ತಿಂದರೆ ನೀನು ಕೂಡಲೇ ಪ್ರಾಣ ಕಳ್ಕೊಳ್ತೀಯ. ಈ ಮಾತು ಸತ್ಯವಾಗಿ ಹೇಳ್ತಿದ್ದೀನಿ, ತಮಾಷೆಗೆಲ್ಲ ಸತ್ಯವಾಗಿ ಹೇಳ್ತಿದ್ದೀನಿ ಅಂತ ಸೌರಭ ಋಷಿಗಳು ಗರುಡನಿಗೆ ಶಾಪವನ್ನು ಕೊಟ್ಟುಬಿಟ್ರು. ಈ ಸೌರಭ ಮಹರ್ಷಿಗಳು ಗರುಡನಿಗೆ ಶಾಪ ನೀಡಿರತಕ್ಕಂತಹ ವಿಷಯ ಈ ಕಾಳಿಯನಿಗೆ ಮಾತ್ರ ತಿಳಿದಿತ್ತು. ಹಾಗಾಗಿ ಯಮುನೆಯ ಮಡುವಿಗೆ ಬಂದು ಅವನು ತನಗೆ ಸೇಫ್ ಪ್ಲೇಸ್ ಅಂತ ಅಲ್ಲಿ ವಾಸ ಮಾಡೋದಕ್ಕೆ ಅವನು ಶುರು ಮಾಡಿದ. ಒಮ್ಮೆ ಕೃಷ್ಣನು ತನ್ನ ಗೆಳೆಯರೆಲ್ಲರ ಜೊತೆ ಆಟ ಆಡ್ತಾ ಯಮುನಾ ತೀರಕ್ಕೆ ಬಂದ. ಗೋಪ ಬಾಲಕರು ಆಟ ಓಟಗಳಿಂದ ದಣಿದು ಬಾಯಾರಿಕೆಯಿಂದ ಬಳಲಿದ್ದರು. ಯಮುನಾ ನದಿಯನ್ನು ಕಂಡೊಡನೆ ಯಥೇಚ್ಛವಾಗಿ ಆ ಮಡುವಿನ ಸಮೀಪದಲ್ಲಿನ ನೀರನ್ನು ಕುಡಿದುಬಿಟ್ರು. ಒಡನೆಯೇ ಎಲ್ಲರೂ ಕಾಲಿಯ ವಿಷಪೂರಿತ ನೀರನ್ನು ಕುಡಿದಿದ್ದರಿಂದ ಅವರೆಲ್ಲರೂ ಮೃತರಾದರು. ಭಗವಂತ ಶ್ರೀಕೃಷ್ಣ ಅಮೃತ ಸದೃಶ ತನ್ನ ಕೃಪಾದೃಷ್ಟಿಯನ್ನು ಅವರುಗಳ ಮೇಲೆ ಹರಿಸ್ದ. ಕೃಷ್ಣನ ಒಂದು ನೋಟ ಬಿದ್ದ ಕೂಡಲೇ ಗೋಪಬಾಲಕರೆಲ್ಲರೂ ಕೂಡ ಎಚ್ಚರಗೊಂಡರು. ಅವರುಗಳು ತಮ್ಮಲ್ಲಿ ಮಾತಾಡ್ಕೊಳ್ತಾ ಇದ್ದರು, ಅಪ್ಪ ಈ ಕೃಷ್ಣನ ಕರುಣೆ ಎನ್ನತಕ್ಕಂಥದ್ದು ಅಪಾರವಾದಂಥದ್ದು, ಅದಕ್ಕೇನೇ ನಾವೆಲ್ಲ ಬದುಕಿಬಿಟ್ವಿ ಅಂತ ಕೃಷ್ಣನನ್ನು ಪ್ರಶಂಸೆ ಮಾಡಿದ್ರು ಗೋಪಬಾಲಕರು. ಈ ಯಮುನಾ ನದಿಯಲ್ಲಿನ ಮಡುವು ಕಾಲಿಯ ವಿಷದಿಂದ, ಕಾಲಿಯಲ್ಲಿ ವಾಸ ಮಾಡ್ತಿದ್ನಲ್ಲ, ಕುದೀತಾ ಇತ್ತು ಆ ವಿಷದಿಂದ ನೀರು. ಆ ಕುಂಡದ ಮೇಲೆ ಹಾರಿರತಕ್ಕಂತಹ ಪಕ್ಷಿಗಳು ಕೂಡ ಅದರ ವಿಷದ ಬೇಗೆಯನ್ನು ತಡೆಯೋದಕ್ಕಾಗದೆ ಸಾಯ್ತಾ ಇದ್ವು. ಈ ಸಮೀಪದಲ್ಲಿರತಕ್ಕಂತಹ ಮರ ಗಿಡಗಳು ಅವುಗಳು ಕೂಡ ಈ ವಿಷದ ಗಾಳಿಯಿಂದ ಸುಟ್ಟು ಹೋಗ್ತಾ ಇದ್ವು. ಕೃಷ್ಣ ಇದನ್ನೆಲ್ಲ ನೋಡಿ ಮಡುವಿನಲ್ಲಿರತಕ್ಕಂತಹ ಕಾಲಿಯ ವಿಷವೇ ಇದಕ್ಕೆಲ್ಲ ಕಾರಣ ಅನ್ನುವುದನ್ನು ಅರಿತುಕೊಂಡ. ಒಡನೆಯೇ ಈ ದುಷ್ಟ ಕಾಲಿಂದನ ವಿಷವೇ ಅವನ ಬಲ, ಯಮುನೆಯ ಜಲ ವಿಷವಾಗೋದಕ್ಕೆ ಇವನೇ ಕಾರಣ, ದುಷ್ಟರ ಅಹಂಕಾರವನ್ನು ಅಡಗಿಸ್ಬೇಕು ಅಂತ ಅದಕ್ಕಾಗಿಯೇ ಅವತರಿಸಿರತಕ್ಕಂಥವನು ಕೃಷ್ಣ. ಒಡನೆಯೇ ಏನು ಮಾಡಿದ, ಅವನು ಸೊಂಟಕ್ಕೆ ಪಟ್ಟಿನ ಬಿಗಿದ, ಹತ್ತಿರದಲ್ಲಿದ್ದಂತಹ ಎತ್ತರವಾದಂತಹ ಕದಂಬ ವೃಕ್ಷದ ಮೇಲೆ ಹತ್ತಿದ, ಅಲ್ಲಿಂದ ಮಡುವಿನೊಳಗೆ ಧುಮುಕಿದ. ಕೃಷ್ಣ ಧುಮುಕಿದಂತಹ ರಭಸಕ್ಕೇನಾಯಿತು, ಮಡುವಿನ ನೀರೆಲ್ಲ ಅಲ್ಲೋಲ ಕಲ್ಲೋಲ ಆಗೋಯಿತು. ಈ ವಿಷಯುಕ್ತ ಜಲ 100 ಗಜಗಳಷ್ಟು ದೂರದವರೆಗೆ ಚಿಮ್ಮಿತು. ಈ ಅದ್ಭುತ ಕಾರ್ಯಗಳನ್ನು ಕ್ಷಣ ಮಾತ್ರದಲ್ಲಿ ಸಾಧಿಸಬಲ್ಲತಕ್ಕಂಥವನು ಯಾರು ಅಂದರೆ ಶ್ರೀಕೃಷ್ಣ. ತನ್ನ ಬಲವಾದ ಕೈಗಳಿಂದ ನೀರನ್ನು ತಟ್ಟುತ್ತಾ ಅಲೆಗಳನ್ನು ಎಬ್ಬಿಸ್ಬಿಟ್ಟ. ಆ ಶಬ್ದ ಕೇಳದಂತಹ ಕಾಲಿಂದ ಕೋಪ ಮಾಡಿಕೊಂಡು, ಓಹೋ ಯಾರೋ ನನ್ನ ವಾಸಸ್ಥಾನಕ್ಕೆ ಬಂದುಬಿಟ್ಟಿದ್ದಾರೆ, ನನಗೆ ತೊಂದರೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ನನ್ನ ಇರುವಿಕೆಯನ್ನೇ ಇವರು ತಿರಸ್ಕರಿಸ್ತಾ ಇರೋ ಹಾಗೆ ಕಾಣಿಸ್ತಾ ಇದೆಯಲ್ಲ ಅಂತ ಕೋಪ ಮಾಡಿಕೊಂಡು ಮೇಲೆ ಬಂದು ನೋಡ್ತಾನೆ. ಅಲ್ಲಿ ಮತ್ತೆ ನೋಡಬೇಕು ಅನ್ನಿಸ್ತಾ ಇರತಕ್ಕಂತಹ ಮುದ್ದು ಬಾಲಕ ಕೃಷ್ಣ ನನ್ನ ನೋಡ್ತಾನೆ. ಕೃಷ್ಣ ತನ್ನನ್ನು ಲಕ್ಷಿಸದೆ, ಯಾವ ಭಯವೂ ಇಲ್ಲದೆ ನೀರಿನಲ್ಲಿ ಆಟ ಆಡ್ತಾ ಇರೋದನ್ನು ನೋಡಿದಂತಹ ಕಾಲಿಗೆ ಅವನೇನು ಮಾಡ್ದ, ಕೃಷ್ಣನ ಮರ್ಮಸ್ಥಳವನ್ನು ಕಚ್ಚಿಬಿಟ್ಟ. ಈ ಕಾಳಿ ಇದನ್ನು ಕೃಷ್ಣನು ತನ್ನ ಕಚ್ಚಿದ್ದಲ್ಲದೆ ಕೃಷ್ಣನನ್ನು ತನ್ನ ಶರೀರದಿಂದ ಬಂಧಿಸಿದ. ಕೃಷ್ಣನು ಈ ನಾಗಪಾಶದಿಂದ ಬಂಧಿಸಲ್ಪಟ್ಟು ನಿಸ್ತೇಜನಾಗಿಬಿಟ್ಟ. ಹತ್ತಿರದಲ್ಲಿದ್ದಂತಹ ಈ ಕೃಷ್ಣನ ಕಾರ್ಯವನ್ನು ನೋಡ್ತಾ ಇರತಕ್ಕಂತಹ ಗೋಪಬಾಲಕರೆಲ್ಲ ಇದ್ರಲ್ಲ, ಅವ್ರಿಗೆಲ್ರಿಗೂ ದುಃಖ ಆಗೋಯಿತು. ಕೃಷ್ಣನಿಗೆ ಈ ರೀತಿ ಆಗೋಗ್ಬಿಡ್ತಲ್ಲ ಅಂತ ಸಂಕಟ ಜೊತೆಗೆ ಭಯ, ಇದೆರಡರಿಂದಲೂ ಅವರುಗಳು ಕೂಡ ಎಲ್ಲರೂ ಕೂಡ ಮೂರ್ಛಿತರಾಗ್ಬಿಟ್ರು. ಈ ಗೋಪಬಾಲಕರು ಅಷ್ಟೇ ಅಲ್ಲದೆ ಗೋವುಗಳು, ಎತ್ತುಗಳು, ಕರುಗಳು ಎಲ್ಲವೂ ಕೂಡ ಈ ಸರ್ಪ ಕೃಷ್ಣನನ್ನು ಬಂಧಿಸಿರೋದನ್ನು ನೋಡಿಬಿಟ್ಟು ಅವುಗಳಿಗೂ ಕೂಡ ಅತ್ಯಂತ ದುಃಖ ಆಯಿತಂತೆ. ಮತ್ತು ತಮ್ಮ ದುಃಖವನ್ನು ನಾವು ಹೇಗೆ ತೋರಿಸ್ಕೋಬೇಕು, ಕಿರ್ಚ್ಕೊಳ್ಳೋಕ್ಕೆ
ಪ್ರಾರಂಭಿಸಿದ್ವು. ಅಲ್ಲಿ ಗೋಕುಲದಲ್ಲಿ ಯಾವುದೋ ಒಂದು ಅನಾಹುತ ಸಂಭವಿಸಿರತಕ್ಕಂತಹ ಒಂದು ಸೂಚನೆ, ಭೂಮಿ ಎನ್ನತಕ್ಕಂಥದ್ದು ಕಂಪಿಸ್ತು, ಉಲ್ಕೆಗಳು ಬೀಳಲು ಪ್ರಾರಂಭ ಆಯಿತು, ಸ್ತ್ರೀ ಪುರುಷರಿಗೆ ಒಂದು ರೀತಿಯ ದುಶ್ಶಕುನಗಳು ಆದವು. ನಂದಗೋಪ ಮುಂತಾದವರೆಲ್ಲರೂ ಕೂಡ ಉದ್ವಿಗ್ನಗೊಂಡರು, ಏನೋ ಆಗಿಬಿಟ್ಟಿದೆ ಅಂತ. ಬಲರಾಮ ಇಲ್ಲದೆ ಕೃಷ್ಣ ಮಾತ್ರ ಹಸುಗಳನ್ನು ಮೇಯಿಸೋದಕ್ಕೆ ಹೋಗಿದ್ದಾನೆ ಅನ್ನತಕ್ಕಂಥದ್ದು ತಿಳಿದ ಮೇಲೆ ಮತ್ತೆ ಅವರಿಗೆ ಹೆಚ್ಚು ಭೀತರಾದರು ಅವರೆಲ್ಲರೂ ಕೂಡ. ಕೃಷ್ಣನ ಸಾಮರ್ಥ್ಯ ಗೊತ್ತಿತ್ತು, ಅವನ ಪ್ರಭಾವ ಎಷ್ಟು ಅಂತ ಹಲವು ಬಾರಿ ಇವರು ಕಂಡಿದ್ದರೂ ಕೂಡ ಈ ಕೃಷ್ಣನ ಮಾಯೆಯಿಂದ ಜೊತೆಗೆ ಪುತ್ರ ವಾತ್ಸಲ್ಯ, ಇದರಿಂದಾಗಿ ಕೃಷ್ಣನಿಗೆ ಮೃತ್ಯುವೇ ಸಂಭವಿಸಿಬಿಟ್ಟಿದೆ ಅಂತ ಎಲ್ಲರೂ ಕೂಡ ತಳಮಳಗೊಂಡು ಬಿಟ್ಟರು. ಗೊಲ್ಲರಹಳ್ಳಿಯ ಸಮಸ್ತರು ಕೃಷ್ಣನನ್ನು ಕಾಣೋದಕ್ಕೆ ಕಾತುರದಿಂದ ಊರೇ ಹೊರಟುಬಿಡ್ತು. ಭಯಗ್ರಸ್ತರಾದಂತಹ ಜನರನ್ನು ಕಂಡು ಬಲರಾಮ ನಗ್ನಂತೆ. ಅವನಿಗೆ ಅಯ್ಯೋ, ಕೃಷ್ಣನನ್ನು ಕಾಪಾಡಬೇಕು ಅಂತ ಇವರೆಲ್ಲ ಹೊರಡ್ತಾ ಇದ್ದಾರಲ್ಲ ಅಂತ ಅವನಿಗೆ ನಗು ಬಂತಂತೆ. ಒಮ್ಮೆ ನಕ್ಕನಂತೆ. ತನ್ನ ತಮ್ಮನ ಶಕ್ತಿ ಸಾಮರ್ಥ್ಯದ ಅರಿವಿದ್ದಂತಹ ಬಲರಾಮನಿಗೆ ಯಾವ ಚಿಂತೆಯೂ ಬಾಧಿಸಲಿಲ್ಲ. ಹಳ್ಳಿಯ ಜನರೆಲ್ಲ ಕೂಡ ಕೃಷ್ಣನನ್ನು ಹುಡುಕುತ್ತಾ ಗೋಪಬಾಲಕರ ಹೆಜ್ಜೆ ಗುರುತುಗಳ ನಡುವೆ ವಿಶೇಷ ಚಿಹ್ನೆಗಳಿಂದ ಕೂಡಿರತಕ್ಕಂತಹ ಕೃಷ್ಣನ ಹೆಜ್ಜೆಯ ಗುರುತನ್ನು ಅನುಸರಿಸಿ ಯಮುನಾ ತೀರಕ್ಕೆ ಹೋದರು. ಇವನೆಲ್ಲಿ ಹೋಗಿದ್ದಾನೆ ಅನ್ನತಕ್ಕಂಥದ್ದು. ಅಲ್ಲಿ ಕಾಲಿಂದಿನಿಂದ ಬಂಧಿಸಲ್ಪಟ್ಟಂತಹ ನಿಶ್ಚೇಷ್ಟಿತನಾಗಿ ಇರತಕ್ಕಂತಹ ಕೃಷ್ಣ ಯಮುನಾ ತೀರದಲ್ಲಿ ಮೂರ್ಛಿತನಾಗಿ ಬಿದ್ದಿರತಕ್ಕಂತಹ ಗೋಪಬಾಲರು ಆ ಮಡುವಿನ ಸಮೀಪ ನಿಂತು ಆರ್ತನಾದ ಮಾಡ್ತಾ ಇರತಕ್ಕಂತಹ ಗೋವುಗಳು, ಇವರೆಲ್ಲರೂ ನಿಶ್ಚೇಷ್ಟಿತರಾಗಿಬಿಟ್ಟಿದ್ದಾರೆ. ಎಲ್ರಿಗೂ ಜ್ಞಾನ ಹೋಗಿದೆ, ಹಸುಗಳೆಲ್ಲ ಕಿರುಚಾಡ್ತಾ ಇವೆ. ಗೋಪಿಕಾ ಸ್ತ್ರೀಯರು ಕೃಷ್ಣನಲ್ಲಿ ತಮ್ಮ ಮನಸ್ಸನ್ನು ನೆಲೆಗೊಳಿಸಿದರು. ಅತ್ಯಂತ ಅನುರಾಗದಿಂದ ತಮ್ಮ ಸರ್ವಸ್ವವೇ ಕೃಷ್ಣ ಅಂತ ಅಂದ್ಕೊಂಡಿದ್ರು. ಈಗ ಕೃಷ್ಣ ಸರ್ಪದಿಂದ ಬಂಧಿಸಲ್ಪಟ್ಟಿರತಕ್ಕಂಥದ್ದನ್ನು ಕಂಡು ಅವರಿಗೆ ಅಸಹನೀಯವಾದಂತಹ ದುಃಖ ಆಗಿ ಹೋಗ್ಬಿಡ್ತು. ತಾಯಿ ಯಶೋದೆ, ನಾನು ಮಡುವಿಗೆ ಬಿದ್ದು ಹೋಗ್ತೀನಿ, ನನ್ನ ಮಗ ಹಿಂಗಾದ್ಮೇಲೆ ನಾನು ಯಾಕೆ ಇರಬೇಕು, ನಾನು ಬಿದ್ದು ಹೋಗ್ಬಿಡ್ತೀನಿ ಅಂತ ಓಡ್ತಾಳೆ. ಈಗ ಗೋಪಿಯರೆಲ್ಲ ಅವಳನ್ನು ಸಮಾಧಾನ ಪಡಿಸೋಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ನಂದಗೋಪ ಮುಂತಾದಂತಹ ಪ್ರಮುಖರು ಎಚ್ಚರವಾದೊಡನೆ ತಾವೂ ಕೂಡ ಮಡುವಿಗೆ ಬೀಳೋದಕ್ಕೆ ಅವರು ಕೂಡ ಧಾವಿಸ್ಬಿಡ್ತಾರೆ. ಆದರೆ ಬಲರಾಮ ಅವರನ್ನೆಲ್ಲ ತಡಿತಾನೆ. ಕೃಷ್ಣನು ಈ ಒಂದು ಸರ್ಪದ ಬಂಧನದಲ್ಲಿ ಇದ್ದು ಅಲ್ಲಿಂದಲೇ ತನಗಾಗಿ ಎಲ್ಲರೂ ದುಃಖಿಸ್ತಾ ಇರತಕ್ಕಂಥದ್ದನ್ನು ನೋಡ್ತಾನೆ. ಇವನು ಸರ್ಪದ ಬಂಧನಕ್ಕೆ ಒಳಗಾದದ್ದು ಸಹ ಕೃಷ್ಣನ ಒಂದು ಲೀಲೆ. ಬಂಧಿಸ್ಕೊಂಡವನಿಗೆ ಆಗಿದ್ದ ಮರುಕ್ಷಣವೇ ಏನು ಮಾಡ್ದ, ಸರ್ಪದ ಬಂಧನದಿಂದ ಹೊರಬಂದ. ಒಂದು ವಿಶೇಷವಾದ ಯಾವ ಒಂದು ಪ್ರಯತ್ನವೂ ಕೂಡ ಇಲ್ಲದೆ ಸರ್ಪದ ಹಿಡಿತದಿಂದ ಹೊರಗೆ ಬಂದ. ಕೃಷ್ಣ ತನ್ನ ಶರೀರವನ್ನು ಅವನು ಹಿಗ್ಗಿಸ್ಕೊಂಡ. ಆಗ ಸರ್ಪದ ಹಿಡಿತ ಏನಾಯಿತು, ಸಡಿಲಾಗೋಗ್ಬಿಡ್ತು. ಅವನು ದಪ್ಪಕ್ಕಾದ ತಕ್ಷಣ ಅದರ ಬಿಗಿ ಸಡಿಲಾಯಿತು. ಕೃಷ್ಣ ತನ್ನ ಹಿಡಿತದಿಂದ ಹೊರಬಂದು ಕೂಡಲೇ ಕಾಲಿಂದನ ಕೋಪ ಮೇರಿಬಿಡ್ತು. ಹೆಲ್ಪ್ಲೆಸ್ನೆಸ್ಸು, ಅವನಿಗೆ ಕೋಪ ಬಂದುಬಿಡ್ತು. ಆಗೇನು ಮಾಡ್ದ ಕೃಷ್ಣ, ಅವನೇನು ಮಾಡ್ದ, ತನ್ನ ಶರೀರವನ್ನು ನೆಟ್ಟಿಗೆ ಮಾಡಿಕೊಂಡು ಬುಸ್ಗುಡ್ತಾ ತೀಕ್ಷ್ಣವಾಗಿ ಕೃಷ್ಣನನ್ನು ನೋಡ್ತಾ ಸೆಟದು ನಿಂತ್ಕೊಂಡ್ಬಿಟ್ಟ. ಕೃಷ್ಣ ಅವನನ್ನು ಹಿಡಿಯೋದಕ್ಕೆ ಅದರ ಸುತ್ತಲೂ ತಿರುಗುತ್ತಾ ಇದ್ದ. ಈಗೇನಾಯಿತು, ಸರ್ಪವೂ ಕೃಷ್ಣನನ್ನು ಕೊಲ್ಲೋದಕ್ಕೆ ಪ್ರಯತ್ನ ಪಡ್ತಿತ್ತು, ಇವನು ಅದನ್ನು ಆಟ ಆಡಿಸ್ತಾನೇ ಇದ್ದ. ಹೀಗೆ ಒಬ್ಬರನ್ನೊಬ್ಬರು ಹಿಡಿಯೋದಕ್ಕೆ ಸುತ್ತುತ್ತಾ ಕ್ರಮೇಣ ಕಾಲಿಂದನ ಶಕ್ತಿ ಕ್ಷೀಣಿಸ್ಬಿಡ್ತು. ಇದೇ ಸಮಯದ ನಿರೀಕ್ಷೆಯಲ್ಲಿ ಇದ್ದಂತಹ ಕೃಷ್ಣ ಸರ್ಪದ ದೊಡ್ಡ ದೊಡ್ಡ ಹೆಡೆಗಳ ಮೇಲೆ ಹತ್ತಿ ನಿಂತುಕೊಂಡ. ಅದರ ಹೆಡೆಯ ಮೇಲೆ ನರ್ತಿಸೋದಕ್ಕೆ ಪ್ರಾರಂಭಿಸಿದ. ಭಗವಂತ ನರ್ತಿಸೋದನ್ನು ಕಾಣೋದಕ್ಕೆ ಗಂಧರ್ವರು, ಸಿದ್ಧರು, ಚಾರಣರು, ದೇವಾದಿದೇವತೆಗಳು ಹೆಂಗೆ ಬಂದಿದ್ದಾರೆ, ಮೃದಂಗ, ತಾಳ ಮುಂತಾದ ವಾದ್ಯ ಸಹಿತ ಅವನ ಡ್ಯಾನ್ಸ್ಗೆ ಮ್ಯೂಸಿಕ್ ಬೇಕಲ್ಲ, ಶ್ರೀಕೃಷ್ಣನ ಲೀಲೆಗಳನ್ನು ಗಾನ ಮಾಡ್ತಾ ಕೃಷ್ಣನ ಬಳಿಗೆ ಬಂದರು. ಕೃಷ್ಣ ಕಾಲಿಂದನ ಯಾವ ಹೆಡೆ ಮೇಲೆ ಎತ್ತುತ್ತೋ
ಅದರ ಮೇಲೆ ನೃತ್ಯದ ನೆಪದಲ್ಲಿ ಅದರ ಮೇಲೆ ಧುಮುಕೋದು, ಮತ್ತು ತಲೆ ಎತ್ತದ ಹಾಗೆ ಮಾಡತಕ್ಕಂಥದ್ದು. ಸರ್ಪದ ಯಾವ ಹೆಡೆಯೂ ಕೊನೆಗೆ ಮೇಲೆ ಎತ್ತಲಾರದೆ ಆಗೋಗ್ಬಿಡ್ತು. ಕಾಲಿಂದ ಬಹಳವಾಗಿ ಗಾಯಗೊಂಡ ಕೃಷ್ಣನ ಕಾಲಿನ ತುಳಿತದಿಂದ ಬಹಳ ಗಾಯಗೊಂಡ, ಮೂರ್ಛೆ ಹೋಗತಕ್ಕಂಥವನು ಮತ್ತೆ ಎಚ್ಚರ ಆದರೆ ಮತ್ತೆ ಕೃಷ್ಣನ ಮೇಲೆ ಕಣ್ಣುಗಳನ್ನು ಇದು ಮಾಡಿಕೊಂಡು ತನ್ನ ವಿಷವನ್ನು ಕಾರತಕ್ಕಂಥದ್ದು. ಕೃಷ್ಣನ ಒಂದು ತಾಂಡವ ನರ್ತನದಿಂದ ಸರ್ಪದ ಹೆಡೆಯಿಂದ ಏನಾಯಿತು, ರಕ್ತ ಅನ್ನತಕ್ಕಂಥದ್ದು ಸುರಿಯೋದಕ್ಕೆ ಪ್ರಾರಂಭ ಆಯಿತು. ಅವನ ಹೆಡೆಗಳು ಭಿನ್ನ ಭಿನ್ನವಾಗಿದ್ದವು, ನೋವಿನಿಂದ ಬಳಲು ಬಿಟ್ಟಿದ್ದ. ಆಗ ಅವನಿಗೆ ಭಗವಂತನ ಸ್ಮರಣೆ ಅನ್ನತಕ್ಕಂಥದ್ದು ಆಯಿತು. ಮನಸ್ಸಿನಲ್ಲಿನೇ ಸ್ವಾಮಿಯನ್ನು ಸ್ಮರಿಸಿದ. ಆ ವೇಳೆಗೆ ಕಾಲಿಂದನ ಪತ್ನಿಯರು ಕೂಡ ತಮ್ಮ ಮಕ್ಕಳ ಜೊತೆಗೆ ಬಂದು ಕೃಷ್ಣನಿಗೆ ಪ್ರಣಾಮವನ್ನು ಸಲ್ಲಿಸಿದ್ರು. ನಮ್ಮ ಪತಿಯನ್ನು ನೀವು ಕ್ಷಮಿಸಿಬಿಡಿ, ರಕ್ಷಿಸಬೇಕು ನೀವು ಅಂತ ಪ್ರಾರ್ಥನೆ ಮಾಡಿದ್ರು. ನಮ್ಮ ಪತಿ ಅಪರಾಧವನ್ನು ಮಾಡಿರತಕ್ಕಂಥದ್ದಂತೂ ನಿಜಾನೇ, ಆದರೆ ನೀನು ಯಾರೋ ಶರಣಾಗತ ವತ್ಸಲ, ನೀನು ಅವರ ತಪ್ಪನ್ನು ನೀವು ಮನ್ನಿಸು, ರಕ್ಷಿಸು. ನಮ್ಮ ಪತಿಯ ಅಪರಾಧಕ್ಕೆ ಶಿಕ್ಷೆ ನೀಡತಕ್ಕಂಥದ್ದು ಸರಿಯೇ, ಆದರೆ ನಿನಗೆ ಶತ್ರುವು ಅಂದರೆ ಮಿತ್ರರು ಎಲ್ಲರೂ ನಿನಗೆ ಸಮ ಅಲ್ವಾ? ಅವನು ಪೂರ್ವ ಜನ್ಮದ ಕರ್ಮ ಫಲದಿಂದಾಗಿ ಸರ್ಪಯೋನಿಯಲ್ಲಿ ಬಿದ್ದಿದ್ದಾನೆ. ಆದರೆ ನಿನ್ನ ಪಾದಧೂಳಿ ಸಾಮಾನ್ಯರಿಗೆ ಲಭ್ಯವಾ? ಲಕ್ಷ್ಮೀದೇವಿಯೇ ನಿನ್ನ ಚರಣಗಳನ್ನು ಸ್ಪರ್ಶಿಸೋಕ್ಕೋಸ್ಕರ ಕಠಿಣವಾದಂತಹ ತಪಸ್ಸನ್ನು ಮಾಡಿದ್ಲು ಅವಳು. ಆದರೆ ನಮ್ಮ ಪತಿ ಯಾವ ಜನ್ಮದ ಪುಣ್ಯದ ಫಲದಿಂದಲೋ ನಿನ್ನ ಪಾದಧೂಳಿ, ನಿನ್ನ ಚರಣ ಸ್ಪರ್ಶ ಆಗಿದೆ. ದಯವಿಟ್ಟು ಅವನನ್ನು ನಮಗೆ ದಯಪಾಲಿಸುವಂಥ ನಾನಾ ವಿಧವಾಗಿ ಅವನ ಪತ್ನಿ ಮತ್ತು ಮಕ್ಕಳುಗಳು ಸ್ತುತಿ ಮಾಡಿ ಪ್ರಾರ್ಥನೆ ಮಾಡಿದರು. ಕೃಷ್ಣ ನಾಗನನ್ನು ಉದ್ದೇಶಿಸಿ, ಕಾಳಿಯ ನಾಗನೇ, ನೀನು ಕೂಡಲೇ ಈಗೇನು ಮಾಡಬೇಕು, ಯಮುನಾ ಮಡುವನ್ನು ಬಿಟ್ಟುಬಿಡಬೇಕು. ಸಮುದ್ರಕ್ಕೆ ನಿನ್ನ ಪತ್ನಿಯರು ಪುತ್ರರೊಂದಿಗೆ ಹೊರಟು ಹೋಗಬೇಕು. ಮುಂದೆ ಇಲ್ಲಿರತಕ್ಕಂತಹ ಯಮುನೆಯ ನೀರನ್ನು ಗೋವುಗಳು ಗೋಪಾಲಕರು ಉಪಯೋಗಿಸೋ ಹಾಗೆ ಆಗಬೇಕು. ನೀನು ಗರುಡನ ಭಯದಿಂದ ರಮಣಕ ದ್ವೀಪವನ್ನು ತೊರೆದು ಇಲ್ಲಿಗೆ ಬಂದಿದ್ದೀಯ. ಇನ್ನು ಮುಂದೆ ನಿನಗೆ ಗರುಡನ ಭಯ ಇರೋದಿಲ್ಲ. ಯಾಕೆ? ನಿನ್ನ ಶರೀರದ ಮೇಲೆ ನನ್ನ ಚರಣಗಳ ಹೆಜ್ಜೆ ಇದೆ. ಅದನ್ನು ನೋಡಿದ್ರೆ ಗರುಡ ಆಕ್ರಮಣ ಮಾಡೋದಿಲ್ಲ. ಆದ್ದರಿಂದ ಗರುಡನು ನಿನ್ನನ್ನು ತಿನ್ನಲು ಬರೋದಿಲ್ಲ. ನೀನು ನಿರ್ಭಯವಾಗಿ ಸಮುದ್ರಕ್ಕೆ ಹೋಗ್ಬೋದು ಅಂತ ಆಶ್ವಾಸನೆಯನ್ನು ನೀಡಿದ. ಕಾಲಿಂದನು ಪತ್ನಿ ಪುತ್ರರೊಡನೆ ರಮಣ ದ್ವೀಪಕ್ಕೆ ತೆರಳಿದ. ಕೃಷ್ಣ ಯಮುನೆಯ ನೀರನ್ನು ವಿಷರಹಿತವನ್ನಾಗಿ ಮಾಡ್ದ, ಅದನ್ನು ಅಮೃತವನ್ನಾಗಿ ಮಾಡ್ದ. ಸ್ನೇಹಿತರೆ, ಇದುವರೆಗೂ ನಾವು ಕಾಳಿಂಗ ಸರ್ಪದ ವೃತ್ತಾಂತವನ್ನು ಕೇಳಿದ್ವಿ. ತಮ್ಮೊಡನೆ ರಾಜಲಕ್ಷ್ಮಿ ಗೋಪಾಲ್. ನಮಸ್ಕಾರ.